ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 5 ಮಿನಿಟಲ್ಲಿ ಎಗ್ ಕರಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ತುಂಬ ಸಿಂಪಲ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಉಂಟಲ್ಲ ಮನೆಯಲ್ಲಿ ಇರ್ತದೆ ಇದು ಆಲ್ರೆಡಿ. ಮತ್ತು 5 ಮಿನಿಟ್ಸಲ್ಲಿ ಈ ಗ್ರೇವಿ ರೆಡಿಯಾಗಬೇಕಂದ್ರೆ ಮೊದಲು ನಾವು ಎಗ್ಗನ್ನು ಬಾಯ್ಲ್ ಮಾಡಿ ಇಡಬೇಕು ಒಂದು ಸೈಡಲ್ಲಿ. ಆಮೇಲೆ ಈ ಗ್ರೇವಿ ಮಾಡಲಿಕ್ಕೆ ರೆಡಿಯಾಗಬೇಕು. ಒಂದು ಪಾತ್ರೆ ತೆಗೆದು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ. 5 ಒಣಮೆಣಸು, ಜಾಸ್ತಿ ಖಾರ ಬೇಕಾದರೆ ಜಾಸ್ತಿ ಯೂಸ್ ಮಾಡ್ಬೋದು. 1 ಟೀ ಸ್ಪೂನ್ ಪೆಪ್ಪರ್, 1 ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನು ಬಡಸೊಪ್ಪು ಸೋಂಪು, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 2 ಟೇಬಲ್ ಸ್ಪೂನ್ ಕ್ಯಾಶ್ಯೂ. ಇದೆಲ್ಲವನ್ನು 1 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಫ್ಲೇಮ್ ಉಂಟಲ್ಲ ಹೈ ಫ್ಲೇಮಲ್ಲೇ ಇರಲಿ, ಮೀಡಿಯಮ್ ಫ್ಲೇಮ್, ಸ್ಲೋ ಫ್ಲೇಮ್ ಏನು ಬೇಡ, ಹೈಯಲ್ಲೇ ಇರಲಿ. ಮತ್ತು ಒಂದು ದೊಡ್ಡ ಆನಿಯನ್, ನಾನು ಯೂಸ್ ಮಾಡಿದ ಆನಿಯನ್ ಉಂಟಲ್ಲ ತುಂಬ ದೊಡ್ಡದು, ಅದಕ್ಕೋಸ್ಕರ ನಾನಿಲ್ಲಿ ಒಂದೇ ಆನಿಯನ್ ಯೂಸ್ ಮಾಡಿದ್ದು. ಮೀಡಿಯಮ್ ಸೈಜ್ ಆದರೆ 3 ಆನಿಯನ್ ನೀವು ಹಾಕ್ಬೋದು. ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿ ಹಾಕಿದ್ದೇನೆ. ಇದೆಲ್ಲ ಉಂಟಲ್ಲ ಒಳ್ಳೆ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗುವವರೆಗೆ, ಸ್ಮೆಲ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಬೇಕು ನಾವು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಇದು ಫ್ರೈ ಆಗ್ತದೆ. ಈಗ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಉಂಟಲ್ಲ ಒಳ್ಳೆ ಫ್ರೈ ಆಗಿದೆ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ, ಅದರ ಹಸಿ ವಾಸನೆ ಹೋಗಬೇಕು, ಅದಕ್ಕೋಸ್ಕರ. ಇದೆಲ್ಲವನ್ನು ಈಗ ನಾವು ಫ್ರೈ ಮಾಡಿದ್ದೇವಲ್ಲ, ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಐಸ್ ಕ್ಯೂಬ್ಸ್ ಹಾಕಿ ಸ್ವಲ್ಪ ನಾರ್ಮಲ್ ವಾಟರ್ ಹಾಕಿಬಿಟ್ಟು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ನಂತರ ನಾನು ಅದೇ ಪಾತ್ರೆಗೆ ಹಾಕ್ತಾ ಇದ್ದೇನೆ. ನಾನೀಗ ಉಂಟಲ್ಲ ಫ್ಲೇಮ್ ಆನ್ ಮಾಡಿಲ್ಲ, ಫ್ಲೇಮ್ ಆನ್ ಮಾಡದೇ ಈ ಗ್ರೇವಿಯನ್ನು ಪಾತ್ರೆಗೆ ಹಾಕಿಬಿಟ್ಟು ಇದೀಗ ತುಂಬ ದಪ್ಪ ಥರ ಉಂಟಲ್ಲ ಗ್ರೇವಿ, ಇದನ್ನು ನಾವು ನಾರ್ಮಲ್ ಗ್ರೇವಿಗೆ ಮಾಡಬೇಕು. ಬೇಕಾದಷ್ಟು ನೀರು ಸೇರಿಸಿ ಅಡ್ಜಸ್ಟ್ ಮಾಡಿದರೆ ಆಯಿತು. ಈಗ ನೀರು ಸೇರಿಸಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಮೊದಲು. ಫ್ಲೇಮ್ ನಾನು ಆನ್ ಮಾಡಿಲ್ಲ ಇನ್ನೂ ಕೂಡ. ಆಮೇಲೆ ಇದಕ್ಕೆ ಉಂಟಲ್ಲ ಕರಿಬೇವು ಹಾಕಬೇಕು. ಜಾಸ್ತಿ ಹಾಕಿದಷ್ಟು ಸ್ಮೆಲ್ಲೆಲ್ಲ ಚೆನ್ನಾಗಿ ಬರ್ತದೆ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸಿ. ಇದಕ್ಕೆ ಬೇರೆ ಮಸಾಲೆ ಎಲ್ಲ ಏನು ಬೇಕಂತ ಇಲ್ಲ. ಈಗ ನಾನಿಲ್ಲಿ ಫ್ಲೇಮನ್ನು ಆನ್ ಮಾಡಿದ್ದೇನೆ. ಹೈ ಫ್ಲೇಮಲ್ಲೇ ಇರಲಿ, ಆವಾಗ ಬೇಗ ರೆಡಿ ಆಗ್ತದೆ ಈ ಗ್ರೇವಿ. ಈಗ ಉಪ್ಪು ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಟಲ್ಲ ಸ್ವಲ್ಪ ಕುದಿ ಬರಲಿಕ್ಕೆ ಬಿಡಬೇಕು. ಸ್ವಲ್ಪ ಲೈಟಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ಈ ಟೈಮಲ್ಲಿ 2 ಮೊಟ್ಟೆ ನಾನಿಲ್ಲಿ ಒಡೆದು ಹಾಕಿದ್ದೇನೆ. ಎಲ್ಲ ಮೊಟ್ಟೆ ಕೂಡ ನಿಮಗೆ ಇಲ್ಲಿ ಒಡೆದು ಹಾಕ್ಬೋದು, ಇಲ್ಲಾದರೆ ಎಲ್ಲ ಮೊಟ್ಟೆಯನ್ನು ಬೇಯಿಸಿಬಿಟ್ಟು ಕಟ್ ಮಾಡಿಬಿಟ್ಟು ಹಾಕ್ಬೋದು. ನಾನಿಲ್ಲಿ 2 ಕೂಡ ಸೇರಿಸಿದ್ದೇನೆ. 2 ಮೊಟ್ಟೆ ಒಡೆದು ಹಾಕಿದ್ದೇನೆ. ಆಮೇಲೆ ಆ ಮೊಟ್ಟೆ ಉಂಟಲ್ಲ ಬೇಯ್ತಾ ಬರುವಾಗ, ಒಳ್ಳೆ ಬಾಯ್ಲ್ ಆಗುವಾಗ ಸಾಕಾಗ್ತದೆ. ಅದು 2-3 ನಿಮಿಷದಲ್ಲಿ ಅದು ಬೇಯುತ್ತದೆ ಎಗ್. ಹಾಗೆ ಆಫ್ ಮಾಡಿಬಿಟ್ಟು ನಾವು ಮುಚ್ಚೆಲ್ಲ ಹಾಕಿದರೆ ಉಂಟಲ್ಲ ದಮ್ಮಲ್ಲಿ ಆ ಎಗ್ ಪರ್ಫೆಕ್ಟಾಗಿ ಬೆಂದು ಬರ್ತದೆ. ಜಾಸ್ತಿ ಹೊತ್ತು ಈ ಥರ ಬಾಯ್ಲ್ ಮಾಡ್ತಾ ಇರಬೇಕಂತ ಏನಿಲ್ಲ. ಆಮೇಲೆ ಇಲ್ಲಿ ನಾನು ಬಾಯ್ಲ್ ಮಾಡಿದ ಎಗ್ಗನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಬೇಕಾದರೆ ನಿಮಗೆ ಹಾಕ್ಬೋದು ಇದಕ್ಕೆ. ಈಗ ಬಾಯ್ಲ್ಡ್ ಎಗ್ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಕರಿ ಈಗ ಇಲ್ಲಿ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಉಂಟು, ರೈಸಿಗೂ ಕೂಡ ಚೆನ್ನಾಗ್ತದೆ. ಆಮೇಲೆ ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಉಂಟಲ್ಲ ಅದರ ಜೊತೆಗೂ ಕೂಡ ತುಂಬ ಟೇಸ್ಟಿಯಾಗಿ ಬರ್ತದೆ. ಈಗ ನೋಡಿ ಎಗ್ ಕರಿ ರೆಡಿಯಾಗಿದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.